ಅಲ್ಲ ಇವ್ರು ನೋಡಿ ಬಂದವ್ರು ಫೋನ್ ನೋಡ್ಕೊಂಡಿರೋದು ನೋಡಿ, ಅಲ್ಲಿ ಬಂದು ಪೇಷಂಟ್ ಕರ್ಕೊಂಡು ಹೋಗೋಣ ಅಂತಂದಿರ. ರೇ ಬರ್ರಿ, ಇಲ್ಲೇ ಇರೋದು. ಯಾವನ್ರಿ ಅವನು? ಅಲ್ಲಿ ನೋಡಿ, ಅಲ್ಲಿ ಬಾ ಥೋ. ಅಯ್ಯೋ ಬಾ ಗುರು, ಯಾವಾರ್ರಿ ಅವರು? ಇರಿ ಒಂದು ನಿಮಿಷ ಇರಿ ಸ್ಟ್ಯಾಂಡ್ ಇಳಿಸ್ತಾರೆ ಇರಿ. ಹಂಗೆ ಹಿಡ್ಕೊಳ್ರಿ. ಓ ಆಂಬುಲೆನ್ಸ್ ಫೋನ್ ಮಾಡಿದ್ರಾ? ಮೇಡಮ್, ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಗೌರಿಬಿದನೂರು ಹತ್ರ. ಗೌರಿಬಿದನೂರು ಹತ್ರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಿದ್ರ. ಹಾಂ ಮೇಡಮ್ ಒಬ್ರಿಗೆ. ಮೇಡಮ್ ನಮ್ಮ ಹೆಸರು ಶ್ರೀನಾಥ್ ಅಂತ. ಸ್ವಲ್ಪ ಇಲ್ಲ ನೀರು ಬೇಡ. ನೀళ్ళు ತಾಪಕూడదಮ್ಮ. ಬ್ರೋ ಎಷ್ಟೊತ್ತಪ್ಪ ಈ ಆಂಬುಲೆನ್ಸ್ ಅವರು? ಹಲೋ ಚಿಕ್ಕರ್ಗೂಡು హలో హలో అಣ್ಣ ಇಲ್ಲಿ ಇಂಡಿಯನ್ ಆಯಿಲ್ ಚಿಕ್ಕರ್ಗೂಡು ಹತ್ರ ಪೆಟ್ರೋಲ್ ಬಂಕು. ಹಾಂ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು. ಆಕ್ಸಿಡೆಂಟ್ ಅಣ್ಣ. ಹಾಂ ಬೈಕು ಕಾರು. ಹಾಂ ಸರಿ ಬೇಗ ಬನ್ನಿ. ಹಲೋ ಅಮ್ಮ, ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಚಿಕ್ಕರ್ಗೂಡು ಹತ್ರ. ಆಕ್ಸಿಡೆಂಟ್ ಆಗಿದೆ ಅಮ್ಮ. ಬೈಕು ಕಾರು ಅಡ್ಡ ಬಂದು ಬೈಕ್ ಆಕ್ಸಿಡೆಂಟ್ ಆಗಿದೆ. ಆಂಬುಲೆನ್ಸ್ ಫೋನ್ ಮಾಡಿದ್ವಿ, ಆಂಬುಲೆನ್ಸ್ ಬರ್ತಿದೆ. ಯಾವೂರಮ್ಮ? ಗೌರಿಬಿದನೂರಾ? ಸ್ವಲ್ಪ ಆಂಬುಲೆನ್ಸ್ಗೆ ಹೇಳಿದ್ದೀವಿ, ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆಂಬುಲೆನ್ಸ್ ಹೆಸರು ಹೇಳ್ತೀವಿ. ಹಲೋ ಗಾಡಿ ಯಾರ್ದಣ್ಣ? ಹಲೋ ಹಲೋ ಮೇಡಮ್, ಗಾಯ ಏನಾಗಿಲ್ಲ, ವ್ಯಕ್ತಿ ಮಾತ್ರ ಪ್ರಜ್ಞೆ ಇಲ್ಲ ವ್ಯಕ್ತಿಗೆ. ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ, ಬರ್ತಾ ಇದೆ. ಮಾಡಿದ್ದೀನಿ, ಬರ್ತಾ ಇದೆ. ಮೇಡಮ್ ಇನ್ನೂ ಆಂಬುಲೆನ್ಸ್ ಬಂದಿಲ್ಲ, ಆಂಬುಲೆನ್ಸ್ ಬಂದಮೇಲೆ ಕರ್ಕೊಂಡು ಹೋಗ್ತಾರೆ. ಗೌರಿಬಿದನೂರಿಗೆ ಬರ್ತದೆ. 108. ಇವರು ಅವ್ರ ಮನೆಯವರು. ಮೇಡಮ್ ಬರ್ತೀರಾ ನೀವು? ಹಾಂ ಚಿಕ್ಕೂರು ಮುಂದೆ ಐತಲ್ಲ
ಅಣ್ಣ ಅಣ್ಣ ಹಲೋ ಮೇಡಮ್ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಇದ್ದಾರೆ. ಏನೂ ಆಗಿಲ್ಲ, ನೀವು ಬನ್ನಿ. ಹಾಂ, ಪ್ರಜ್ಞೆ ಇಲ್ಲ ಅಷ್ಟೇ ಅವ್ರಿಗೆ, ಬೇಗ ಬನ್ನಿ. ಹ್ಞೂ, ಪೊಲೀಸ್ಗೆ ಫೋನ್ ಮಾಡಿದ್ದೀರಾ? ಇಲ್ಲ ಮಾಡಿಲ್ಲ, ನಂಬರ್ ಗೊತ್ತಿಲ್ಲ. 112 ಎಲ್ಲಿದ್ದಾರಾ? ಸ್ವಲ್ಪ ದೂರ ಹೋಗ್ರಪ್ಪ, ಆಯ್ತು ಹೋಗ್ರಿ, ಏನೋ ಆಗಲ್ಲ, ದೂರ ಹೋಗ್ರಿ. హలో హలో అన్న యాక్సిడెంట్ అయింది అన్న, యాక్సిడెంట్ అయింది, వాళ్ళకి ప్రెగ్నెంట్ లేదు అంతే, ఏం గాయాలు ఏం అయ్యలేదు. మీరు రాండా, గాయాలు తక్కువ అవుతావా? ఇండియన్ ఆయిల్ పెట్రోల్ బంక్ ఈడే ఉండరు, రాండా. ఇంకా అంబులెన్స్ రాలేదు, ఫోన్ చేసిండాము. మీరు రాండనా, బాగానే ఉండరు, రాండా. నిదానంగా రండి, పర్వాలా, ఆత్రం పడకపోద్దు. ಬರಲಿ, ಆಂಬುಲೆನ್ಸ್ ಫೋನ್ ಮಾಡಿದ್ದು ನೀನೇನಾ? ಹಾಂ, ಆಂಬುಲೆನ್ಸ್ ಫೋನ್ ಮಾಡಿದ್ದು ನಾನೇ. ಫೋನ್ ಮಾಡಿ ಇನ್ನೊಂದ್ಸಲ, ಇಲ್ಲಿ ಬರ್ತಿದ್ದಕ್ಕೆ ಯಾವ್ರಂತೆ ಜಾಸ್ತಿ ಇದೆ. ಮೇಲೆ ಕೇಳ್ರಪ್ಪ. ಹುಷಾರಣ್ಣ. ಕೈಗಳು ಹಂಗೆ ಇರಲಿ, ಏನು ಇದು ಮಾಡಬೇಡಿ. ಅಲ್ಲಲ್ಲಪ್ಪ, ಹಿಡ್ಕೋಬೇಡ. ಸ್ವಲ್ಪ ಅಂದರೆ ಭಯ ಬಿದ್ದೋಗ್ಬಿಟ್ಟಿದ್ದಾರೆ, ಗಾಬರಿ ಆಗಿರುತ್ತೆ. ಹಾಂ, ಫೋನ್ ಮಾಡಿದ್ದು, ಬರ್ತಾ ಇದ್ದಾರೆ. ಕುಂಡಿಸಿ ಇಲ್ಲ, ಇದ್ರ ಮೇಲೆ ಇಡಿ, ಮೇಲೆ ಇಡಿ. ಕುಂಡಿಸಿ, ಪರವಾಗಿಲ್ಲ. హలో అన్నా, ఏం చెప్పేదేం లేదు, రాండన్నా వీరినా. ఏం ఏ టైం లేదు, హెల్మెట్ వేసుకున్నారు, సేఫ్. రాండా, పర్వాలేదు, రాండా. కారు గుద్దిండేది, కారు పెట్రోల్ వేపించుకొని ఇట్లా పోయినారు, హైవేలో వెళ్ళరు, జోరుగా వస్తూ ఉన్నారు, అట్లా యాక్సిడెంట్ అయింది. రాండా అన్నా, రాండన్నా, మీరు మాట్లాడే అంతసేపులో వెళ్ళి రావచ్చు. అన్నా, ಇಲ್ಲ ನೀರು ಬೇಡ ಅನ್ಸುತ್ತೆ. ಹಲೋ ಮೇಡಮ್, ಬನ್ನಿ, ಇಲ್ಲಿ ಚಿಕ್ಕರಗೂಡು ಹತ್ರ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ, ಬನ್ನಿ. ಒಂದು ನಿಮಿಷ ಇರಿ, ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ. ಸರಿ, ಆಮೇಲೆ ಮಾಡ್ತೀನಿ ರೀ. ಯಾರು
ಬರ್ತಾ ಇದೀವಿ ಅಣ್ಣ ಏರ್ ಬ್ಯಾಗ್ ಕೂಲೆಂಟ್ ಅಂತ ಹೇಳ್ಬೋದು ಮೇಡಮ್. ಲೊಕೇಶನ್ ಕಳಿಸಿರಿ ನೋಡಿ ವಾಟ್ಸಪ್ಪಲ್ಲಿ. ಹಾಂ ಸರಿ. ಕೊಟ್ಟಿಲ್ಲ. ಹಾಂ ಏನು ಗುರು, ಅರ್ಧ ಗಂಟೆ ಆಯಿತು ಗುರು, ಆಂಬುಲೆನ್ಸ್ ಬರಲೇ ಇಲ್ಲ. ಏನು ಮಾರಾಯ ಮಾಡೋದು, ಇವ್ರು ಬೇರೆ ಇಷ್ಟು ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ, ಅವ್ರ ಮನೆಯವ್ರು ಇನ್ನೂ ಬಂದಿಲ್ಲ, ಈ ಕಡೆ ಯಾರೂ ಇಲ್ಲ, ಆಂಬುಲೆನ್ಸು ಬೇರೆ ಬರಲಿಲ್ಲ. ಪೊಲೀಸವ್ರು ಫೋನ್ ಮಾಡಿದೆ, ಅವ್ರು ಬಂದರು, ಅವರು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಅವರು ಏನು ಮಾಡೋದು, ಪೊಲೀಸ್ ಅಂತೆ, ಯೂನಿಫಾರ್ಮ್ ಕೂಡ ಇಲ್ಲ ಅವ್ರಿಗೆ. ಸರಿ ಯಾವುದೋ ಒಂದು ಬಂದು ರೆಸ್ಪಾಂಡ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದರೆ ಪೇಷಂಟ್ ಹತ್ರ ಯಾರೂ ಇಲ್ಲ ಪಾಪ. ಅವರು ಇವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ ಜೋರಾಗಿ. ಅಣ್ಣ ಸುಮಾರು ಹಾಫ್ ಆನ್ ಅವರ್ ಮೇಲೆ ಆಯ್ತು ಗುರು. ಪಟ್ಕೋರ ಅಣ್ಣ, ನೆಟ್ಗೆ ಕೂಗ್ಬೇಡ್ದಮ್ರ ಇಲ್ಲಿ ಸ್ವಲ್ಪ ನೆಟ್ಟಿಗೆ ಕೂರ್ಸೋಣ ಅಂತ. ಹಿಡ್ಕೊ ಬನ್ನಿ. ಹಾಂ, ಬೆನ್ನಿಗೆಲ್ಲ ಗಾಯ ಆಗೈತೆ. ತೆಲೀದು ಹೆಲ್ಮೆಟ್ ಇಲ್ಲ ಅಂತಂದರೆ ಇಲ್ಲ ಜೀವ. ತುಂಬ ಸ್ಪೀಡಾಗಿ ಬಂದ್ರಂತೆ, ನಾನು ನೋಡಿಲ್ಲ. ಕಾರ್ ಸ್ವಲ್ಪ ಹಿಂದೆ ಬಂದಿರುತ್ತೆ. ಬರ್ತಾ ಇದ್ದೀವಿ ಅಂತಂದರು. ಏನು ಮಾಡೋದಮ್ಮ, ನಮ್ಮ ಸರ್ಕಾರದ ಬಗ್ಗೆ ನಾವು ಏನು ಹೇಳೋದು. ಮೇಡಮ್ ಇವಾಗ ಫೋನ್ ಮಾಡಿದ್ವಿ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು, ಇಲ್ಲಿ ಗೌರಿಬಿದನೂರು ಹತ್ರ ಆಂಬುಲೆನ್ಸ್ಗೆ ಫೋನ್ ಮಾಡಿದರು. ಡ್ರೈವರ್ ಕಾಂಟ್ಯಾಕ್ಟ್ ಕೊಡೋಕ್ಕಾಗುತ್ತಾ? ಹಾಂ ಬರುತ್ತೆ ಅಂತ ಹೇಳಿದ್ದಾರೆ. ಹಾಂ ಹಾಂ ಅಣ್ಣ, ಲೈನಲ್ಲಿದ್ದೀನಿ. ಹಲೋ ಮೇಡಮ್. ಹಾಂ, ಪೆಟ್ರೋಲ್ ಬಂಕ್ ಒಳಗಡೆ ಕೂರಿಸಿದ್ದೀವಿ, ಬನ್ನಿ ಮೇಡಮ್. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಹಾಂ ಹಾಂ ಸರಿ ಅಣ್ಣ. ಹಾಂ ಬನ್ನಿ. ಏನು ಮೇಡಮ್? ಹಾಂ ಒಳಗಡೆ ಇದೆ, ಬನ್ನಿ ಮೇಡಮ್. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು. ಮಾಡೋರಾ ಅಣ್ಣ? ಕಳಿಸ್ಕೊಡಿ.
ನಾನು ನೋಡ್ಕೊತ ಬಂದೆ, ತುಂಬ ಜನ ಹೆಲ್ಮೆಟ್ಗಳೇ ಹಾಕಿಲ್ಲ ಈ ಕಡೆ. ನಮ್ಮ ಸರ್ಕಾರದವ್ರಿಗೆಲ್ಲ ಕಣ್ಣು ಕಾಣಿಸಲ್ಲ, ಬರೀ ಬೆಂಗಳೂರು ಮಾತ್ರ ಒಂದು ಇಲ್ಲಿ ಇದು ಚಿಕ್ಕರಗೂಡು ಹತ್ರ ಬರ್ತಿದ್ದೀವಿ ಅಂತ ಹೇಳಿದ್ರು. ನನ್ನ ಹತ್ರನೇ ಇದೆ, ನನ್ನ ಹತ್ರನೇ. ಅಯ್ಯೋ ಬಾ ಗುರು, ಯಾವಾರಿ ಅವರು ಅಲ್ಲಿ ನೋಡಿ. ಅಲ್ಲ ಇವ್ರು ನೋಡಿ ಬಂದವ್ರು ಫೋನ್ ನೋಡ್ಕೊಂಡಿರೋದು ನೋಡಿ, ಅಲ್ಲಿ ಬಂದು ಪೇಷಂಟ್ ಕರ್ಕೊಂಡು ಹೋಗೋಣ ಅಂತಂದಿರ. ರೇ ಬರ್ರಿ, ಇಲ್ಲೇ ಇರೋದು. ಯಾವನ್ರಿ ಅವನು? ಅಲ್ಲಿ ನೋಡಿ, ಅಲ್ಲಿ ವಾ ಥೋ. ಅಣ್ಣ ಇರಿ ಒಂದು ನಿಮಿಷ ಇರಿ ಸ್ಟ್ಯಾಂಡ್ ಇಳಿಸ್ತಾರೆ ಇರಿ. ಹಂಗೆ ಹಿಡ್ಕೊಳ್ರಿ, ಪರವಾಗಿಲ್ಲ. ಗೌರ್ಮೆಂಟ್ ಸರ್ಕಾರ ಸಖತ್ತಾಗಿ ಮಾಡ್ತಿದೆ. ಅವ್ರ ಮನೇಲಿ ಫೋನ್ ಮಾಡಿ ಆಂಬುಲೆನ್ಸ್ ಬರ್ತೈತೆ. ಹಾಂ, ನನ್ನ ಹತ್ರನೇ ಇದೆ ಎಲ್ಲ ರೆಕಾರ್ಡಿಂಗ್ ಇದೆ. ಇಲ್ಲ, ನಾನು ಹೋಗೋಕ್ಕಿಲ್ಲ. ಹಾಂ, ಅವ್ರ ಮನೆಗೆ ಫೋನ್ ಮಾಡ್ತಾ ಇದ್ದೀನಿ. ಹಲೋ ಅಮ್ಮ, ಆಂಬುಲೆನ್ಸ್ ಅಲ್ಲಿ ಕಳಿಸ್ತಾ ಇದ್ದೀವಿ, ನೀವು ಎಲ್ಲಿದ್ದೀರಾ? ಗೌರಿಬಿಂದೂರು ಹಾಸ್ಪಿಟಲ್ ಹತ್ರ ಬರಮ್ಮ. ಗೌರಿಬಿಂದೂರು ಹಾಸ್ಪಿಟಲ್ ಹತ್ರ ಬಾ. ಹಾಂ ಬಾ, ಫೋನ್ ಕೊಡ್ತೀನಿ ನೋಡಿ ಆಂಬುಲೆನ್ಸ್ ಅವ್ರಿಗೆ. ಅದು ಅಲ್ಲ ಸರ್, ಯಾರನ್ನಾದ್ರೂ ಒಬ್ಬ ನರ್ಸ್ ಕರ್ಕೊಂಡು ಬರೋದಲ್ಲ ಸರ್? ಹಾಂ ಸರ್, ಮೊಬೈಲ್ ಎಲ್ಲ ಕೊಟ್ಟಿದ್ದೀನಿ, ಇನ್ನೇನು ಐಟಮ್ ಎಲ್ಲೂ ಹೋಗಿಲ್ಲ. ಓಕೆ ಪದಮ್ಮ. ಸೊ ಫ್ರೆಂಡ್ಸ್, ಈ ಥರ ಆಯಿತು ಆಕ್ಸಿಡೆಂಟು. ಹಾಂ, ಸೊ ಇದು ಕಾರು ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಕಾರೆಲ್ಲನೂ. సరే పదం పదం ఫోన్ చేసి చెప్పినాము అంబులెన్స్లో ఇచ్చి పంపించినాము. వస్తా ఉన్నారు వాళ్ళు, వస్తా ఉన్నారు. ఎవరికమ్మా తెలీదమ్మా, తెలీదు తెలీదన్నా. నేను పని మీద ఇట్లా బెంగళూరుకి పోతా ఉంటే చూసి ఏమ్మా ఏదో ఎవరికి యాక్సిడెంట్ అయ్యింటే వాళ్ళతో చూసి హాస్పిటల్లో వేసి పంపిస్తాను. ఇక్కడ మేము పేదవాళ్ళ ఇంకా లేదు.
ಗೊತ್ತಿಲ್ಲ ಅದು ಏನು. చేస్తానుండమ్మా.